ಬೆಂಗಳೂರಿಗರೇ ಗಮನಿಸಿ, ಇನ್ನು ಮುಂದೆ ಪರ್ಸನಲ್ ದುಡ್ಡಿಲ್ಲ ಅಂದ್ರೆ ನೀವು ಕಾಫಿ ಟೀ ಕುಡಿಯೋದಕ್ಕೂ ಕಷ್ಟ ಆಗಬಹುದು. ಫೋನ್ ಪೇ ಗೂಗಲ್ ಪೇ ಇದೆಯಲ್ಲ, ಇನ್ನೇನ್ ಗುರು ಟೆನ್ಷನ್ ಅಂತ ಅಂದ್ಕೊಂಡ್ರೆ ನಿಮ್ ಕಥೆ ಅಷ್ಟೇ. ಟ್ಯಾಕ್ಸ್ ಬಿಸಿಗೆ ತತ್ತರಿಸಿರುವಂತಹ ಫುಟ್ಪಾತ್ ವ್ಯಾಪಾರಿಗಳು ನೋಟು ಕೊಟ್ರೆ ಮಾತ್ರ ನಿಮ್ ಹೊಟ್ಟೆಗೆ ಹಿಟ್ಟು ಅಂತಿದ್ದಾರೆ. ಹೀಗೆ ಏನೇ ಪರ್ಚೇಸ್ ಮಾಡಿದ್ರು, ಟೀ ಕಾಫಿ ತಿಂಡಿ ಊಟ ಅಂತ ಏನೇ ಮಾಡಿದ್ರು ಮೊಬೈಲ್ ತೆಗೆದು ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ರಿ ಅಲ್ವಾ. ಪರ್ಸಲ್ಲಿ ಕಾಸಿಲ್ಲ ಅಂದ್ರೆ ಏನ್ ಗುರು, ಮೊಬೈಲ್ ಇದೆಯಲ್ಲ ಸ್ಕ್ಯಾನರ್ ಕೊಡಿ ಅನ್ನೋದೇ, ಅಣ್ಣ ಪೇಮೆಂಟ್ ಆಯ್ತು ಅನ್ನೋದೇ. ಆದ್ರೆ ಇನ್ ಮುಂದೆ ಹೀಗಾಗಲ್ಲ. ನಿಮ್ಮ ಖಾತೆಯಲ್ಲಿ ಹಣ ಇದ್ರೆ ಸಾಕಾಗಲ್ಲ, ಕೈನಲ್ಲಿ ಕ್ಯಾಶ್ ಇದ್ರೆ ಮಾತ್ರ ನಿಮ್ಮ ಹೊಟ್ಟೆಗೆ ಹಿಟ್ಟು. ಫುಟ್ಪಾತ್ನ ಕಾಫಿ ಟೀ ಶಾಪ್ಗಳಿಗೆ ಟ್ಯಾಕ್ಸ್ ಬ್ರಹ್ಮಾಸ್ತ್ರ. ಫೋನ್ ಪೇ ಗೂಗಲ್ ಪೇ ಬಂದ್, ನಗದು ಸ್ಟಾರ್ಟ್. ಕಾಂಡಿಮೆಂಟ್ಸ್ ಹಾಗೂ ಫುಟ್ಪಾತ್ ವ್ಯಾಪಾರಿಗಳಿಗೆ ವಾಣಿಜ್ಯ ಇಲಾಖೆ ಲಕ್ಷ ತೆರಿಗೆ ಕಟ್ಟುವಂತೆ ನೋಟಿಸ್ ನೀಡಿದೆ. ಶಾಕಿಂಗ್ ಅಂದ್ರೆ 6 ಲಕ್ಷ ಮೌಲ್ಯದ ಅಂಗಡಿಗೆ 22 ಲಕ್ಷ ಕಟ್ಟುವಂತೆ ನೋಟಿಸ್ ನೀಡಿದೆ. ಬಸವೇಶ್ವರ ನಗರದ ಸಾಗರ್ ಟೀ ಕಾಂಡಿಮೆಂಟ್ಸ್ಗೆ 22 ಲಕ್ಷ ರೂಪಾಯಿ ಕಟ್ಟುವಂತೆ ನೋಟಿಸ್ ನೀಡಿದ್ದು, ಮಾಲೀಕರು ಇದೀಗ ಕಂಗಾಲಾಗಿದ್ದಾರೆ. ಡೈಲಿ ಒಂದು 25ರಿಂದ 30 ಆಗುತ್ತೆ ವ್ಯವಹಾರ. ಇವಾಗ 22 ಲಕ್ಷ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅಷ್ಟು ನಮ್ಮ ಹತ್ರ ಕಟ್ಟೋಕ್ಕಾಗ್ತಾ ಇಲ್ಲ. ನಮ್ದು ಅಂಗಡಿ ಹೋದರೂ ಒಂದು 6-7 ಲಕ್ಷ ಹೋಗುತ್ತೆ. ಅದಕ್ಕೋಸ್ಕರ ಇನ್ನೇನಿದ್ರು ಕ್ಯಾಶ್ ವ್ಯವಹಾರನೇ ಓಕೆ. ಈಗ ಫೋನ್ಪೇ ಎಲ್ಲ ಬ್ಯಾನ್ ಆದರೂ ಪರವಾಗಿಲ್ಲ. ವ್ಯಾಪಾರಿ ರಾಜೇಂದ್ರ ಶೆಟ್ಟಿಗೆ 64 ಲಕ್ಷ ರೂಪಾಯಿ ಕಟ್ಟುವಂತೆ ನೋಟಿಸ್. ಇದೊಂದೇ ಕೇಸಲ್ಲ, ಮೊನ್ನೆಯಷ್ಟೇ ಈ ಬಗ್ಗೆ ವರದಿ ಮಾಡಿದ್ವಿ. ಒಂದು ಟೀಗೆ 5-10 ರೂಪಾಯಿ ದುಡಿಯುವ ವ್ಯಾಪಾರಿ ರಾಜೇಂದ್ರ ಶೆಟ್ಟಿಗೆ 64 ಲಕ್ಷ ರೂಪಾಯಿ ತೆರಿಗೆ ಕಟ್ಟುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿತ್ತು. ಮತ್ತೊಬ್ಬ ಚಿಕ್ಕ ಕಾಂಡಿಮೆಂಟ್ಸ್ ವ್ಯಾಪಾರಿಗೂ ಇದೇ ರೀತಿ 19 ಲಕ್ಷ ತೆರಿಗೆ ಕಟ್ಟುವಂತೆ ನೋಟಿಸ್ ನೀಡಿದ್ದು, ಇದನ್ನ ನೋಡಿದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. GST ಟ್ಯಾಕ್ಸ್ ಅಂತೆ, ಅದ್ರ ಬಗ್ಗೆ ನಮ್ಗೇನೂ ಗೊತ್ತಿಲ್ಲ. 64 ಲಕ್ಷ ಚಿಲ್ಲರೆ ಕಟ್ಟಿ ಅಂತೇಳಿ ಮೆಸೇಜ್ ಹಾಕಿದ್ದಾರೆ. ಅದು ನಾವೆಲ್ಲಿಂಗ್ ಕಟ್ಟೋಣ ಸರ್? ಅದಕ್ಕೆ ನಾವು ಮೊನ್ನೆ ಎಲ್ಲ ಸಮಸ್ಯೆ ಆದಾಗ ಬೈಂದೂರು ರವಿ ಶೆಟ್ಟರ್ ಬುಡ್ಕ್ ಹೋಗಿದ್ದೀವಿ. ಅದೊಂದು ಸಮಸ್ಯೆ ನಮಗೆ ಬಗೆಹರಿಸಿದ್ದಾರೆ. ಇದನ್ನು ತಗೊಂಡು ಅವ್ರ ಹತ್ರ ನಾನು ಹೋಗಿದ್ದೀನಿ. ಅವ್ರು ಬಗೆಹರಿಸಿದ್ರೆ ಆಯ್ತು, ಇಲ್ಲ ಅಂದ್ರೆ ನಮ್ಮ ಸಾವೇ ಗತಿ ಸರ್. ಕೇಳಿದ್ರಲ್ಲ, ಫೋನ್ ಪೇ ಗೂಗಲ್ ಪೇ ಸಹವಾಸವೇ ಬೇಡ ಅಂತಿದ್ದಾರೆ. ಅಷ್ಟೇ ಅಲ್ಲ, ನಗದು ವ್ಯವಹಾರವನ್ನ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಆದ್ರೆ ಇದು ಕೈಯಲ್ಲಿ ಕಾಸಿಲ್ಲದೆ ಆನ್ಲೈನ್ ಪೇಮೆಂಟ್ ನಂಬ್ಕೊಂಡಿರೋರಿಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಎಲ್ಲ ಕಡೆ ದುಡ್ಡು ತುಂಬಾ ಇಟ್ಕೊಂಡು ಹೋಗಕ್ಕಾಗಲ್ಲ, ತುಂಬಾ ಸೇಫ್ಟಿ. ಅದು ಉತ್ತಮ ಇದೆ UPI. ಅದನ್ನ ವ್ಯವಹಾರ ಮಾಡೋರು ಅದನ್ನ ನೋಡ್ಕೊಂಡು ತಿಳುವಳಿಕೆ ಮಾಡಿದ್ರೆ ತುಂಬಾ ಉತ್ತಮ. ಕ್ಯಾಶೇ ಬೇಕು ಅಂದಾಗ ಅವನು ಅದನ್ನ ವ್ಯಾಪಾರ ಮಾಡೋಕ್ಕಾಗಲ್ಲ, ಇವನಿಗೂ ವ್ಯಾಪಾರ ಕಮ್ಮಿ ಆಗ್ತದೆ. ಈಗೆಲ್ಲ UPI ಅಂತ ಮಾಡ್ಬಿಟ್ಟು ಈಗ ಇವರೇ ಬೇಡ, UPI ಮೇಲೆ ಟ್ಯಾಕ್ಸ್ ಹಾಕ್ತೀವಿ, GST ಹಾಕ್ತೀವಿ. ಆದರೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಒಟ್ನಲ್ಲಿ ಸಣ್ಣ ವ್ಯಾಪಾರಿಗಳು ಲಕ್ಷ ವ್ಯವಹಾರ ಮಾಡ್ತಾ ಇರೋ ವಿಚಾರ ಸರ್ಕಾರದ ಕಣ್ಣಿಗೆ ಬಿದ್ದಿದ್ದು, GST ಅಡಿ ನೋಂದಣಿಗೆ ಸೂಚಿಸಿದೆ. ಇದಕ್ಕೆ ಪರ ವಿರೋಧಗಳು ಕೇಳಿ ಬರ್ತಾ ಇದೆ. ಏನೇ ಆಗ್ಲಿ, ಸರ್ಕಾರ ತೆರಿಗೆ ಇಲಾಖೆಯ ಅಂತಿಮ ನಿರ್ಧಾರದ ಮೇಲೆಯೇ ಸಣ್ಣ ವ್ಯಾಪಾರಿಗಳ ಭವಿಷ್ಯ, ಅದೇ ರೀತಿ ಗ್ರಾಹಕರ ಖರ್ಚು ವೆಚ್ಚದ ಭವಿಷ್ಯವೂ ನಿಂತಿರೋದು. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.